ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ನಾಗರಿಕತೆಯಿಂದ ದೂರವಿದ್ದ ಆದಿವಾಸಿಗಳ ಒಂದು ಗುಂಪು ತುಂಬ ಸುಖವಾಗಿತ್ತು. ಅವರಿಗೆ ನಾಗರಿಕತೆ ಎಂಬುದೇ ಗೊತ್ತಿರಲಿಲ್ಲಾಗಿತ್ತು. ಅದು ಬೇಕೆಂಬ ಆಸೆನೂ ಇರಲಿಲ್ಲ. ಒಂದು ದಿನ ಪಟ್ಟಣದಿಂದ ಒಬ್ಬ ತರುಣ ಬರ್ತಾನೆ. ಅವನ ವೇಷಭೂಷಣ ನೋಡಿ ಇವರಿಗೆ ಆಶ್ಚರ್ಯ. ಈ ಜನರ ವೇಷ ನಡವಳಿಕೆ ನೋಡಿ ಇವನಿಗೆ ಬೆರಗು. ಈತ ತನ್ನ ಪಟ್ಟಣದ ವೈಭವ ಸಂಭ್ರಮಗಳನ್ನು ವರ್ಣಿಸಿ ಹೇಳಿದ. ಕಾಣದ ಲೋಕದ ಆಕರ್ಷಣೆ ಆದಿವಾಸಿಗಳ ನಾಯಕರ ಮನಸ್ಸಲ್ಲಿ ಗರಿಗಟ್ಟು. ಅದನ್ನು ಹೋಗಿ ನೋಡಿ ಅನುಭವಿಸಬೇಕೆಂಬ ಆಸೆ ಬಲವಾಯಿತು. ತರುಣ ಹೋಗುವಾಗ ಸ್ವಲ್ಪ ಹಣ ಕೊಟ್ಟು ಪಟ್ಟಣ ಮುಟ್ಟುವ ದಾರಿಯನ್ನು ಹೇಳಿ ಹೋಗಿದ್ದ. ಒಂದು ದಿನ ನಿರ್ಧಾರ ಮಾಡಿಕೊಂಡು ನಾಯಕ ಪಟ್ಟಣಕ್ಕೆ ಬರ್ತಾನೆ. ನಗರದ ಜೀವನ ಅವನಿಗೆ ದಿಗ್ಭ್ರಮೆ ಮಾಡ್ತು. ಅದೆಷ್ಟು ಜನ, ಅದೆಷ್ಟು ವಾಹನಗಳು. ಜನ ನಡೆಯುವುದಕ್ಕಿಂತ ಓಡಾಡುವುದೇ ಹೆಚ್ಚು. ಇಷ್ಟು ಜನ ಎಲ್ಲಿಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಯಾಕಿಷ್ಟು ಧಾವಂತ? ಬೆರಗು ಕಣ್ಣುಗಳಿಂದ ಕಂಡ. ಕಣ್ಣು ಕೋರೈಸುವ ಅಂಗಡಿಗಳು, ಮಿರಮಿರಣೆ ಮಿಂಚುವ ರಸ್ತೆಗಳು, ಅವುಗಳ ಮಿಂಚನ್ನು ಮರೆಸುವಂತಹ ಬೆಡಗಿಯರು, ಇವೆಲ್ಲ ನಾಯಕನನ್ನು ಮರಳು ಮಾಡ್ತಾರೆ. ನಾಯಕ ಒಂದು ಫೋಟೋವನ್ನು ಸ್ಟುಡಿಯೋದ ಮುಂದೆ ಬಂದು ನಿಂತ. ಎಷ್ಟು ಥರದ ಬೇರೆ ಬೇರೆ ಆಕಾರಗಳ ಚಿತ್ರ ಹಾಕಿದ್ದಾರೆ. ಸ್ಟುಡಿಯೋದ ಮುಂದೆ ಒಂದು ದೊಡ್ಡ ಫಲಕವಿದೆ. ಅದರ ಮೇಲೆ ಏನು ಬರೆದಿದೆ ಅಂತ ಮತ್ತೊಬ್ಬರಿಂದ ಓದಿಸಿ ಕೇಳಿದ. ಬರಹ ಹೀಗಿತ್ತು: ನೀವಿರುವ ಹಾಗೆ ಭಾವಚಿತ್ರ ತೆಗೆದರೆ 10 ರೂಪಾಯಿ. ನೀವು ಹೇಗಿದ್ದೀರಿ ಎಂದು ಭಾವಿಸಿದ್ದೀರೋ ಹಾಗೇ ತೆಗೆದರೆ 20 ರೂಪಾಯಿ. ಬೇರೆಯವರು ನಿಮ್ಮನ್ನು ಹೇಗೆ ನೋಡಬೇಕೆಂದು ಬಯಸಿದ್ದೀರೋ ಹಾಗೇ ತೆಗೆದರೆ 30 ರೂಪಾಯಿ. ನೀವು ಹೇಗಿದ್ದರೆ ಚಂದವಾಗಿ ಇರುತ್ತಿತ್ತು ಅಂತ ಅನ್ನಿಸುತ್ತದೆಯೋ ಹಾಗೆ ತೆಗೆದರೆ 50 ರೂಪಾಯಿ. ನಮ್ಮ ನಾಯಕರಿಗೆ ಆಶ್ಚರ್ಯ. ಭಾವಚಿತ್ರವೆಂದರೆ ನಾವು ಹೇಗಿರುತ್ತೇವೆಯೋ ಹಾಗೇ ಇರಬೇಕಲ್ಲವೇ? ಒಂದನೇದನ್ನು ಬಿಟ್ಟು ಬೇರೆಯ ಚಿತ್ರಗಳನ್ನು ಯಾರಾದರೂ ಬಯಸ್ತಾರಾ ಅಂತ ಕೇಳ್ದ. ಅಂಗಡಿಯವನು ನಗ್ತಾನೆ, ಹೇಳ್ತಾನೆ, ಸ್ವಾಮಿ, ಇದುವರೆಗೂ ಮೊದಲನೆಯ ಭಾವಚಿತ್ರಕ್ಕಾಗಿ ನಮ್ಮಲ್ಲಿ ಬಂದವರು ಯಾರೂ ಇಲ್ಲ ಅಂತ. ನಾವೆಲ್ಲ ನಾಯಕನ ಜಾತಿಯವರೇ. ಭಾವಚಿತ್ರ ತೆಗೆಸಿಕೊಂಡವರನ್ನು ಕೇಳಿ ನೋಡಿ. 100ರಲ್ಲಿ 90 ಜನ ಹೇಳೋದು ನನ್ನ ಫೋಟೋ ಚೆನ್ನಾಗೇ ಬಂದಿಲ್ಲ ಅಂತಾರೆ. ಪಾಪ, ಕ್ಯಾಮ್ರಾ ಏನು ಮಾಡುತ್ತೆ? ಮುಂದೆ ಕುಳಿತಿರುವವ್ರನ್ನ ಯಥಾರ್ಥವಾಗಿ ಇಳಿಸುತ್ತೆ. ನಾವು ಹೇಗೆ ಕಾಣುತ್ತೇವೋ, ಹೇಗೆ ಬೇಕಾದರೂ ಕಾಣ್ತೀವಿ ಅಥವಾ ಹೇಗೋ ಕಾಣ್ತೀವಿ ಅನ್ನೋ ಭ್ರಮೆ ನಮಗಿರುತ್ತೆ. ಆ ಫೋಟೋ ನಮ್ಮ ಭ್ರಮೆಯ ಚಿತ್ರಕ್ಕೆ ಹೊಂದಿಲ್ಲದಿದ್ದರೆ ನಮಗೆ ಅದು ಇಷ್ಟನೇ ಆಗೋದಿಲ್ಲ. ಅಂಗಡಿಯ ಮುಂದೆ ಹಾಕಿದ ಫಲಕವನ್ನು ಭಗವಂತ ನಮ್ಮ ಜೀವನದ ಬಾಗಿಲಿನ ಮುಂದೆಯೂ ಹಾಕಿರ್ತಾನೆ. ಆಯ್ಕೆ ನಮ್ಮದೇ. ನಾವು ಹೇಗಿದ್ದೇವೆಯೋ ಹಾಗೆಯೇ ಒಪ್ಕೊಂಡು ಜೀವನ ನಡೆಸಿದ್ರೆ ಸಫಲ ಆಗುತ್ತೆ. ಇನ್ಯಾರಂತೆಯೂ ಆಗಲು ಪ್ರಯತ್ನಿಸಿದ್ರೆ ನಾವು ಸೋಲ್ತೀವಿ. ಆತ್ಮೀಯರೇ, ನಾನು ಈ ಒಂದು ಕತೆ ಹೇಳಲಿಕ್ಕೆ ಕಾರಣವೂ ಇಷ್ಟೇ. ನಮ್ಮ ಜೀವನ, ನಮ್ಮ ಸೌಂದರ್ಯ ಹೀಗೆ ನಮಗೆ ಭಗವಂತ ಕೊಟ್ಟಿರೋದನ್ನು ನಾವು ತೃಪ್ತಿಯಿಂದ ಸ್ವೀಕರಿಸಬೇಕು. ಅದನ್ನು ಬಿಟ್ಟು ಬೇರೆಯವರನ್ನು ನೋಡಿ ನಾವು ಅವರಂತೆ ಇಲ್ಲ ಅಂತೇಳಿ ಕೊರಗೋದು ಅಥವಾ ಅವರಂತೆ ಆಗಬೇಕು ಅನ್ನೋದಕ್ಕೆ ನಾವು ಪರಿತಪ್ಪಿಸೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಅದು ನಮ್ಮ ಮಾನಸಿಕ ಖಿನ್ನತೆಗೆ ಒಳಪಡಿಸುತ್ತೆ. ಹಾಗಾಗಿ ನಾವು ಇರುವುದರಲ್ಲಿ ತೃಪ್ತಿಯನ್ನು ಪಡೋಣ. ಭಗವಂತ ನೀಡಿದ ನಮ್ಮ ಅಮೂಲ್ಯವಾದ ಸೌಂದರ್ಯವನ್ನು ಸ್ವೀಕರಿಸೋಣ ಅಂತ ಹೇಳ್ತಾ ನಾನು ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.